ಚಿನ್ನದಂಗಡಿ ಮಾಲೀಕನ ಮೇಲೆ ಗುಂಡಿನ ದಾಳಿ. ಡಾಬಸ್ಪೇಟೆಯಲ್ಲಿ ಹಾಡ ಹಗಲೇ ಚಿನ್ನದಂಗಡಿ ಮಾಲೀಕನ ಮೇಲೆ ಗುಂಡಿನ ದಾಳಿ ನಡೆದಿದೆ. ಗ್ರಾಹಕರ ಸೋಗಿನಲ್ಲಿ ಚಿನ್ನದಂಗಡಿಗೆ ಬಂದಿದ್ದ 5-6 ಮಂದಿ ದರೋಡೆಗೆ ಯತ್ನಿಸಿದ್ದಾರೆ. ಬೊಲೆರೋ ಕಾರ್ನಲ್ಲಿ ಬಂದಿದ್ದ ದುಷ್ಕರ್ಮಿಗಳು ದರೋಡೆಗೆ ಪ್ರತಿರೋಧ ವ್ಯಕ್ತಪಡಿಸಿದ ವೇಳೆ ಅಂಗಡಿ ಮಾಲೀಕನ ಮೇಲೆ ಗುಂಡಿನ ದಾಳಿ ನಡೆಸಿದ್ದಾರೆ. ಡಾಬಸ್ಪೇಟೆಯ ಪ್ರೇಮ್ ಶಿವ ಜ್ಯುವೆಲ್ಲರಿ ಅಂಗಡಿಯಲ್ಲಿ ಈ ಘಟನೆ ನಡೆದಿದೆ. ಗುಂಡಿನ ದಾಳಿಯಲ್ಲಿ ಅಂಗಡಿ ಮಾಲೀಕ ಕುನ್ನಾರ್ ರಾಮ್ ಗಾಯಗೊಂಡಿದ್ದು ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗ್ತಾ ಇದೆ. ಘಟನೆ ತಿಳಿದು ಆಸ್ಪತ್ರೆಗೆ ಬಿಜೆಪಿ ತಾಲೂಕು ಅಧ್ಯಕ್ಷ ಜಗದೀಶ್ ಚೌಧರಿ ಹಾಗೂ ಬಿಜೆಪಿ ಕಾರ್ಯಕರ್ತರು ಭೇಟಿ ನೀಡಿದ್ದಾರೆ. ಗಾಯಗೊಂಡಿರುವ ಪ್ರೇಮ್ ಶಿವ ಜ್ಯುವೆಲ್ಲರಿ ಅಂಗಡಿ ಮಾಲೀಕ ಕುನ್ನಾರ್ ರಾಮ್ ಅವರಿಗೆ ಧೈರ್ಯವನ್ನ ತುಂಬಿದ್ದಾರೆ. ಹಾಡ ಹಗಲೇ ಚಿನ್ನದಂಗಡಿಯಲ್ಲಿ ದರೋಡೆಗೆ ಯತ್ನಿಸಿ ಗುಂಡಿನ ದಾಳಿ ನಡೆದಿರುವುದು ಡಾಬಸ್ಪೇಟೆ ಸುತ್ತಮುತ್ತ ಆತಂಕಕ್ಕೆ ಕಾರಣವಾಗಿದೆ. ತುಂಬಾ ಕಷ್ಟ ಆಗುತ್ತೆ. ಒಳ್ಳೆ ಫಿಲಮ್ ನಲ್ಲಿ ಹಿಂಗೆ ಬಿಡಿ ಇಬ್ಬರು ಕಂಟ್ರೋಲ್ ಮಾಡೋಣ, ಕಂಟ್ರೋಲ್ ಮಾಡೋಣ, ಎದಕ್ಕಂದಿದ್ರೆ ಅಷ್ಟೇ. ಏನು ಮುಟ್ಟಿಲ್ಲ, ಒಟ್ಟಾರೆ ಏನು ದುಡ್ಡು ಚಾನ್ಸೇ ಕೊಟ್ಟಿಲ್ಲ ಅವ್ರಣ್ಣ, ಚಾನ್ಸೇ ಕೊಟ್ಟಿಲ್ಲ. ಬರೀ 5 ಸೆಕೆಂಡ್ ಅಷ್ಟೇ ಎಲ್ಲ. ಇವ್ರು ಬೇಗನೆ ಎದ್ದಿದ್ದಾರೆ, ಎದ್ರಬಿಟ್ಟು ಕೂಗಿದ್ರು, ಜೋರ ಕೂಗಿದ್ಮೇಲೆ ಮಕ್ಕಳು ಜೋರ ಕಿಡ್ಚಾಡಿರಲ್ಲ, ಅವಾಗ ತಳೆದ್ರಲ್ಲ ಒಂದೇ ಸತಿ ಓಟೋದು. ಅದು ಗ್ರೇಟ್, ಅದು ಗ್ರೇಟ್ ಸರ್. ಅವ್ರು ಅಕಸ್ಮಾತ್ ತೋರ್ಸಬೇಕು, ಲಾಕ್ ಮಾಡ್ಬಿಟ್ಟು ಜೂಕ್ ತೊಂದರೆ ಕೊಟ್ಟು ಅದೇ ಮಾಡಕ್ ಬಂದಿರೋದು ಅವರು. ಇವ್ರು ಯಾವಾಗ ಬಗ್ಲಿಲ್ಲ, ಕಿರ್ಚಾಟ ಜಾಸ್ತಿ ಆಯ್ತು, ಇನ್ ಜನ ನಾನು ಬಂದ್ ಮಾಡಿದ್ರೆ ಜೋರಾಗಿ ಕೂಗಾಡ್ಬಿಟ್ಟು ಈ ಕಡೆ ಕೇಸ್ ಕೌಂಟರ್ ತಂದಿದ್ರು. ಅವ್ರು ಇಬ್ರು ನಮ್ಗೆ ಈ ಕಡೆ ತಗೊಳಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಲಾಕರ್ ಒಳಗೆ ತಂದ್ಬಿಟ್ಟು ಲಾಕ್ ಮಾಡ್ಬಿಟ್ಟೆ ಅಂತ. ಲಾಕರ್ ಓಪನ್ ಇತ್ತು ಅದು. ಅಣ್ಣ ಇವ್ರು ಸ್ಟ್ರಾಂಗ್ ರೂಮ್ ಇದೆಯಾ, ಸ್ಟ್ರಾಂಗ್ ರೂಮ್ ಅಲ್ಲಿ ಇವ್ರು ತೊಳ್ಬಿಟ್ರೆ ಈ ಕಡೆ ತಗೊಳೋದಕ್ಕೆ ಇವ್ರು ಯಾವಾಗ ಗಣ್ಣಿಟ್ಟಿಗೆ ಇವ್ರು ಯಾಚ್ ಕೂಗಾಡ್ಬಿಟ್ಟಿದ್ದಾರೆ, ಅವಾಗ ಅವ್ರು ಕಾಪಾಡ್ತಿ ಇವ್ರು ಸಿಗಿಸ್ಕೊಂಡ್ಬಿಟ್ಟಾರ ಅವ್ರನ್ನ. ಅದ್ರಾಗ ಅವಾಗ ಸಿಗಿಸ್ಕೊಂಡ್ ಮೇಲೆ ಅವ್ರು ಜಂಪ್ ಮಾಡಿ ಎದ್ದೋಗಿರೋದು. ಎದ್ದು ಇವ್ರು ಅದೇ ಸ್ಪೀಡಾಗಿ ಎದ್ದು ಈಚೆಗೆ ಬಂದಾಗ ಅಶೋಕ್ ನಿಮ್ದು ಕೊಡಿ. ಯಾರು ಬಿದ್ಬಿಟ್ಟಿದ್ರೆ ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.